ಸಾನ್ವಿ ನಿಮ್ಮನ್ನ ಅಮ್ಮ ಅಂತ ಯಾಕೆ ಕರೆದ್ಲು ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ವಾ? ಹೌದು. ನನ್ನ ಸ್ಕೆಚ್ ಇದು ಯಾರು ಬಿಡಿಸಿದ್ರು? ನಿಮ್ಮ ಹತ್ರ ಹೇಗೆ? ಸಾನ್ವಿ 1 ವರ್ಷದ ಮಗುವಿದ್ದಾಗ ಅವರಮ್ಮ, ನನ್ನ ಹೆಂಡತಿ ಅಪರ್ಣ ಫೈರ್ ಆಕ್ಸಿಡೆಂಟಲ್ಲಿ ಹೊರಟೋದ್ಲು. ಆ ಟೈಮಲ್ಲಿ ನಾವಿದ್ದಿದ್ದ ಮನೆನೂ ಸುಟ್ಟು ಅವರಮ್ಮಂದು ಒಂದೇ ಒಂದು ಫೋಟೋನೂ ಉಳಿಯಲಿಲ್ಲ. ಹೊತ್ತು ಬೆಚ್ಚಗೆ ಹಾಸಿಗೆ ಮೇಲೆ ಮಲಗಿದ್ದ ಸಾನ್ವಿ ಮನೆ ತುಂಬ ಹರಡಿದ ಹೊಗೆ ಕುಡಿದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗುವಾಗಾಯಿತು. ಅದಾದಮೇಲೆ ಸಾನ್ವಿಗೆ ನಾನೇ ಅಪ್ಪ ಅಮ್ಮ ಆಗಿ ಬೆಳೆಸ್ದೆ. ಇತ್ತೀಚೆಗೆ ಯಾಕೋ ಅವಳು ಅಮ್ಮ ಬೇಕು ಅಂತ ಅಳ್ತಾ ತುಂಬ ಹಠ ಮಾಡ್ತಾಯಿದ್ಲು. ಮೊದಲೇ ಆರೋಗ್ಯ ಸರಿ ಇರಲಿಲ್ಲ. ಅವಳ ಆರೋಗ್ಯಕ್ಕೆ ಏನಾಗ್ಬಿಡುತ್ತೆ ಅನ್ನೋ ಒಂದು ಭಯಕ್ಕೆ ನಾನೇ ಒಬ್ಬ ಆರ್ಟಿಸ್ಟ್ನ ಕರ್ಕೊಂಡ್ಬಂದು ನನ್ನ ಹೆಂಡತಿ ಥರ ಒಂದು ಸ್ಕೆಚ್ ಬರಿ ಅಂತ ಹೇಳಿದೆ. ಬಟ್ ಆ ಪುಣ್ಯಾತ್ಮ ನಿಮ್ಮ ಥರ ಇರೋ ಸ್ಕೆಚ್ನೇ ಬರ್ಕೊಟ್ಟ. ಆ ಸ್ಕೆಚ್ಚೇ ಇದು. ಅವತ್ತಿಂದ ನನ್ನ ಮಗಳು ಸಾನ್ವಿಗೆ ಈ ಫೋಟೋಲಿರೋರೆ ಅಂದರೆ ನೀವೇ ಅವಳು ನಿಜವಾದ ಅಮ್ಮ. ಅಮ್ಮನ್ನ ಯಾವಾಗ ಕರೆಸ್ತೀಯ ಅಂತ ಪ್ರತಿದಿನ ಕೇಳ್ತಿರ್ತಾಳೆ. ಅಮ್ಮನಿಗೆ ಹುಷಾರಿಲ್ಲ, ಅಮ್ಮ ಹಾಸ್ಪಿಟ್ಲಲ್ಲಿದ್ದಾರೆ, ಅಮ್ಮ ಹುಷಾರಾಗ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಕರ್ಕೊಂಬರ್ತೀನಿ ಅಂತ ಯಾವಾಗಲೂ ಸುಳ್ಳು ಹೇಳ್ತಾ ಇದ್ದೆ. ಆದರೆ ಇವತ್ತು ನೋಡಿ, ನೀವೇ ಅವಳ ಕಣ್ಣು ಮುಂದೆ ಪ್ರತ್ಯಕ್ಷ ಆಗಿದ್ದೀರಾ. ಇನ್ಫ್ಯಾಕ್ಟ್ ನೀವೇ ನನ್ನ ಕ್ಯಾಬಿನಿಗೆ ಬಂದಾಗ ನನಗೂ ಶಾಕ್ ಆಯಿತು. ಎಕ್ಸ್ಕ್ಯೂಸ್ ಮಿ ಸರ್. ಇವರಮ್ಮ ನೋಡೋದಕ್ಕೆ ನನ್ನ ಥರನೇ ಇದ್ರಾ? ಪೂರ್ತಿ ಇಲ್ಲದೆ ಹೋದ್ರು ನಿಮ್ಮ ಮುಖಕ್ಕೆ ಆಲ್ಮೋಸ್ಟ್ ಹೋಲಿಕೆ ಆಗ್ತಾಯಿದ್ರು. ಪ್ರಪಂಚದಲ್ಲಿ ಒಂದೇ ಥರ 7 ಜನ ಇರ್ತಾರೆ ಅನ್ನೋದನ್ನು ಕೇಳಿದ್ದೆ. ಆದರೆ ನಿಮ್ಮನ್ನು ನೋಡಿದ ಮೇಲೆ ಅದು ನಿಜ ಅನ್ನಿಸ್ತು. ಇದನ್ನೇ ಅಲ್ವಾ ಡೆಸ್ಟಿನಿ ಅನ್ನೋದು. ಎಲ್ಲೋ ಇದ್ದದ್ದು ನೀವು ಕೆಲಸದ ನೆಪದಲ್ಲಿ ನೀವು ನನ್ನ ಮಗಳ ಕಣ್ಮುಂದೆ ಬೀಳೋ ಹಾಗಾಯಿತು. ನನ್ನ ಮಗಳು ಪೂರ್ತಿಯಾಗಿ ನಿಮ್ಮನ್ನೇ ಅಮ್ಮ ಅಂತ ಅಂದ್ಕೊಂಡ್ಳು. ಇದೆಲ್ಲ ದೇವ್ರ ಕೃಪೆ ಅಂತ ಅನಿಸುತ್ತೆ. ಇದನ್ನೆಲ್ಲ ಕೇಳ್ತಿದ್ರೆ ನಿಮಗೆ ಕಟ್ಟು ಕತೆ ಅಂತ ಅನ್ನಿಸ್ಬೋದು, ಬಟ್ ಇಟ್ಸ್ ಟ್ರೂ. ನನ್ನ ಮಗಳು ಯಾವತ್ತೂ ನಿಮ್ಮನ್ನು ದೂರ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಒಂದಂತೂ ನಿಜ, ನನ್ನ ಕಡೆಯಿಂದ ಅಂತೂ ನಿಮ್ಗೆ ಯಾವತ್ತೂ ತೊಂದರೆ ಆಗಲ್ಲ. ನೀವಿನ್ನು ಹೊರಡ್ಬೋದು. ಐ ವಿಲ್ ಕಾಲ್ ಯು ಲೇಟರ್. ಥ್ಯಾಂಕ್ ಯು ಸೋ ಮಚ್. ಕಾಫಿ ಕುಡಿತೀರಾ? ಬೇರೆ ಏನಾದರೂ ಮಾಡಿಕೊಡ್ಲಾ? ಗುಡ್ ಮಾರ್ನಿಂಗ್. ಮಾತಾಡಿದ್ರಾ? ಏನೂ ಸಮಸ್ಯೆ ಆಗಿಲ್ಲಲ್ಲ? ಇಲ್ಲ, ನೆನ್ನೆಯಿಂದ ಇವ್ರ ಪಾಡಿಗೆ ಇವರಿದ್ದಾರೆ, ಏನೂ ಮಾತಾಡಿಲ್ಲ. ಹೇಗಿದ್ದೀರಾ? ಈಗ ಬೆಟರ್ ಫೀಲ್ ಆಗ್ತಾಯಿದ್ಯಾ? ಯಾರು ನೀವು? ಯಾಕೆ? ನಾನು ಗೊತ್ತಿಲ್ವಾ? ನಾನು ನಿಮ್ಮ ಫ್ರೆಂಡು. ಫ್ರೆಂಡಾ? ಯಾವ ಫ್ರೆಂಡು? ಸರಿ ಹೋಗ್ಲಿ ಬಿಡಿ. ನಿಮ್ಮ ಹೆಸರು ಏನು ಅಂತ ಗೊತ್ತಿದೆಯಾ? ಈಗ ನೀವು ಹೋಗಿದ್ದ ಕಾಡಲ್ಲಿ ಮರದ ಕಳ್ಳು ಸಾಗಾಣಿಕೆ ನಡೀತಿತ್ತು. ಅದ್ರ ಬಗ್ಗೆ ನಿಮ್ಗೇನು ಗೊತ್ತು? ಅಲ್ಲಿ ನೀವು ಏನು ನೋಡಿದ್ರು ಹೇಳಿ, ಅದರಿಂದ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಈ ಕಳ್ಳರಿಂದ ಕಾಡನ್ನ ನಾಶ ಆಗೋದನ್ನಾದ್ರೂ ಉಳಿಸ್ಬೋದು. ನನಗೇನೋ ಗೊತ್ತಿಲ್ಲ. ಇದನ್ನೆಲ್ಲ ನೀವು ಯಾಕೆ ನನ್ನ ಹತ್ರ ಕೇಳ್ತಾ ಇದ್ದೀರಾ?
ಒಂದು ನಿಮಿಷ ಬಂದೆ. ಹಲೋ, ಪರವಾಗಿಲ್ಲ, ಅದು ಯಾರು ಅಂತ ಹುಡುಕಿ, ನಾನು ಟ್ರೈ ಮಾಡ್ತಾಯಿದ್ದೀನಿ. ಸಿಕ್ಕಿದ ಕೂಡಲೇ ಆ್ಯಕ್ಷನ್ ತೊಗೊಳ್ಳೋಣ. ಥ್ಯಾಂಕ್ ಯು. ಏನು ವಿಷಯ? ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದೆಯಾ? ನೋಡು, ಈ ವ್ಯಕ್ತಿ ಇಲ್ಲಿರೋದು, ನೀನು ಅವ್ರನ್ನ ನೋಡ್ಕೊಳ್ತಾ ಇರೋದು, ನಾನು ಬಂದು ಹೋಗೋದು, ಇದು ಯಾವುದು ಯಾರಿಗೂ ಗೊತ್ತಾಗಬಾರ್ದು. ಸ್ಪೆಷಲಿ ನಿಮ್ಮ ಅಪ್ಪನಿಗೆ ಮಾತ್ರ ಗೊತ್ತಾಗಲೇಬಾರ್ದು. ಈ ಕೇಸು ತುಂಬ ಸೀಕ್ರೆಟ್ ಆಗಿರ್ಬೇಕು. ಅರ್ಥ ಆಯ್ತಾ? ನಾನು ಏನೇ ಮಾಡಿದ್ರು ಯಾಕೆ ನೀನು ನನ್ನ ನಂಬ್ತಾನೆ ಇಲ್ಲ ನರಸಮ್ಮ? ನೀನು ನನ್ನ ಸೌಂದರ್ಯಕ್ಕೆ ಬೀಳಲ್ಲ ಅಂತ ನಾನು ನನ್ನ ಗುಣನ ಚೇಂಜ್ ಮಾಡಿಕೊಂಡು ಒಳ್ಳೆಯವಳಾಗಿದ್ದೀನಿ. ಆದರೂ ನೀನು ನನ್ನ ಪ್ರೀತಿನ ಒಪ್ಕೊಳ್ತಾನೆ ಇಲ್ವಲ್ಲ. ನನ್ನೀ ಬದಲಾವಣೆಗೆ ನೀನೇ ಕಾರಣ. ನನ್ನಂಥ ಸೌಂದರ್ಯ ತುಂಬಿರೋ ಹುಡುಗಿನ ನೀನು ಯಾಕೆ ದೂರ ತಳ್ತಿದ್ಯಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬೇಡ 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 ಬೇಡ. ಏನಾಯ್ತು? ಗಾಬರಿ ಆಗ್ಬಿಡಿ. ಭಯ ಆಗ್ತದೆ. ಬೇಡ. ಏನಾಗಲ್ಲ, ನಾವಿದ್ದೀವಲ್ವಾ, ಧೈರ್ಯವಾಗಿರಿ. ನೀವು ಮಲ್ಕೊಳ್ಳಿ, ರೆಸ್ಟ್ ಮಾಡಿ. ಯಾಕೆ ಹಿಂಗೆ ಹಾಡ್ತಾ ಇರೋರು? ಇಷ್ಟೊಂದು ಹೆದರ್ಕೊಳ್ಳೋದಕ್ಕೆ ಏನು ಕಾರಣ ಇರ್ಬೋದು? ನನಗೂ ಅದೇ ಗೊತ್ತಾಗ್ತಿಲ್ಲ. ಇವರೇ ಏನಾದರೂ ಹೇಳಿದ್ರೆ ಯಾರು ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಅದನ್ನೆಲ್ಲ ಹೇಳೋದಕ್ಕೆ ಇವ್ರಿಗೇನು ಜ್ಞಾಪಕನೇ ಇಲ್ವಲ್ಲ. ಅಕ್ಕ, ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಏನಾಗುತ್ತೋ ಅದನ್ನು ನಾನು ಎದುರಿಸ್ತೇನೆ. ಮನೇಲಿ ಈ ಥರ ಎಲ್ಲ ಆಗ್ತಿದ್ರೆ ನಾನು ಹೇಗೆ ಕೆಲಸ ಮಾಡಲಿ? ಅದನ್ನೆಲ್ಲ ನೋಡ್ಕೊಳಕ್ತಾನೆ ನೀವೇ ನನ್ನನ್ನು ದಿಶಾ ಆಗು ಅಂತ ಹೇಳಿರ್ತಾನೆ. ಅಂಥದ್ರಲ್ಲಿ ನೀವೇ ಯೋಚನೆ ಮಾಡ್ತಾ ಕೂತ್ರೆ ಹೇಗೆ? ಏನು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಆಫೀಸ್ಗೆ ಹೋಗಿ. ನಿಮ್ಮ ಹೊಸ ಕೆಲಸಕ್ಕೆ ಒಳ್ಳೇದಾಗಲಿ. ಹೋಗಿ ಬನ್ನಿ ಅಕ್ಕ. ಸರಿ ನೋಡು, ಅಪ್ಪನ ನೋಡ್ಕೊಳ್ಳೋದ್ರ ಜೊತೆಗೆ ನೀನು ಅಷ್ಟೇ ಹುಷಾರಾಗಿರು. ಸರಿ ಅಕ್ಕ. ಅಪ್ಪ, ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಒಳ್ಳೇದಾಗ್ಲಿ ಮಗಳೇ. ಬರ್ತೀನಿ ಅಪ್ಪ, ಹುಷಾರು. ಸೌಂದರ್ಯ ಬಗ್ಗೆ ನೀವೇನೋ ತಲೆ ಕೆಡಿಸ್ಕೋಬೇಡಿ ಮಾವ. ದೀಪ ಆಗಿದ್ದವಳು ಸತ್ತು ದಿಶಾ ಬಂದಿರೋದೇ ಆ ಸೌಂದರ್ಯನ ಮಟ್ಟ ಹಾಕಕ್ಕೆ, ನಿಮ್ಮೆಲ್ಲರೂ ಕಾಪಾಡೋದಕ್ಕೆ. ಅದನ್ನ ನಾನು ಮಾಡೇ ಮಾಡ್ತೀನಿ.